ಒಳ್ಳೆ ಕಾರ್ಯ ಅಂದರೆ ಏನು? ಒಳ್ಳೇದಂದರೆ ಕೈ ಏನೇ ಆಗಿರ್ಬೇಕಿದು, ನಿರ್ದೋಷವಾಗಿರಬೇಕು. ಹಾಲೆಲೂಯಾ ಸ್ತೋತ್ರ. ಒಳ್ಳೇದು ಒಳ್ಳೇದೇ ಅನ್ಬೇಕು, ಕೆಟ್ಟದ್ದು ಕೆಟ್ಟದೇ ಅನ್ಬೇಕು. ಯಾರನ್ನು ಸಪೋರ್ಟ್ ಮಾಡ್ಕೊಡ್ದು. ಒಬ್ಬನ ಕೆಟ್ಟದ್ದು ಮಾಡಿ, ಒಬ್ಬನ ಕಳ್ತನ ಮಾಡಿ, ಅಥವಾ ಏನಾದರೂ ಮಾಡಿದ್ದು ಕೆಟ್ಟದ್ದು ಮಾಡಿಬಿಟ್ಟು ನಿನ್ನ ಫ್ರೆಂಡೇ ಆಗಿರ್ಬೋದು, ನಿನ್ಗೆ ಹಾಲೆಲೂಯಾ ಸ್ತೋತ್ರ ನಿನ್ನ ತಮ್ಮನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವನ್ನ ಏನು ಮಾಡಬೇಕು? ಅವನ ತಪ್ಪು ಮಾಡಿದರೆ ನಿನ್ನ ತಪ್ಪು ಅಂತ ಹೇಳಬೇಕು, ಅವನು ಸರಿ ಮಾಡಿದರೆ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಅಂತ ಹೇಳಬೇಕು. ಅದು ಒಳ್ಳೆ ಕಾರ್ಯ. ಹಾಲೆಲೂಯಾ ಸ್ತೋತ್ರ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಕೀರ್ತನೆಲ್ಲ ಏನು ಕಾಣಲ್ಪಡ್ತೀರಂದ್ರೆ, ದೇವರ ಮೇಲೆ ನೀನು ಭರೋಸೆ ಇಡು, ಒಳ್ಳೆ ಕಾರ್ಯ ನೀನು ಮಾಡು, ಆವಾಗ ನಿನ್ನ ಜೀವಿತ ದೇವರು ಎಲ್ಲವನ್ನು ಸಫಲಗೊಳಿಸ್ತಾರೆ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಅದು ಕೆಳಗಡೆ 4ನೇ ಅಧ್ಯಾಯದಲ್ಲಿ ಓದಲ್ಪಟ್ಟಾಗ ನಿನ್ನ ಹೃದಯದ ಆಸೆಗಳೆಲ್ಲ ದೇವರು ತೀರಿಸ್ತಾರೆ. ಅಂದರೆ ನಿನ್ನ ಹೃದಯದಲ್ಲಿ ಏನೇನು ಆಸೆ ಇದೆಯೋ, ನೀನು ಏನೇನು ಬಯಕೆ ಇದೆಯೋ ಅದನ್ನೆಲ್ಲ ದೇವರು ಪೂರೈಸ್ತಾರೆ. ಹಾಲೆಲೂಯಾ ಸ್ತೋತ್ರ. ನೀನು ಕೇಳದೇ ಬೇಕಾಗಿಲ್ಲ ಪ್ರಾರ್ಥನೆಯಲ್ಲಿ. ನೀನು ಒಳ್ಳೆ ಕಾರ್ಯ ಮಾಡಿ ದೇವರ ಮೇಲೆ ನಂಬಿಕೆಸ್ತನಾಗಿ ನಿಂತಾಗ ದೇವರು ನಿನ್ನ ಹೃದಯನ ನೋಡ್ತಾರೆ. ದೇವರು ನಿನ್ನ ಹೃದಯದಲ್ಲಿ ಏನೇನು ಆಸೆ ಇದೆ ನೀನು ಹೇಳದೇ ಬೇಕಾಗಿಲ್ಲ. ನಿನ್ನ ಹೃದಯದಲ್ಲಿ ಏನು ಆಸೆ ಇದೆ, ನಿನ್ನ ಮನಸ್ಸಿನಲ್ಲಿ ಏನು ಆಸೆ ಇದೆ ಅದನ್ನೆಲ್ಲ ದೇವರು ತೀರಿಸ್ತಾರೆ. ಹಾಲೆಲೂಯಾ ಸ್ತೋತ್ರ. ಆದರೆ ನಮ್ಮ ಜೀವಿತದಲ್ಲಿ ಏನಾಗುತ್ತೆ ಗೊತ್ತಾ? ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡಬೇಡ ಅಂತಾರೋ ಅದನ್ನೇ ಮಾಡ್ತೀರಿ, ಯಾವುದು ಮಾಡಬಾರ್ದು ಅಂತ ಅದನ್ನೇ ನಾವು ಮಾಡ್ತೀರಿ. ಹಾಲೆಲೂಯಾ ಸ್ತೋತ್ರ. ಅಂದರೆ ಎಕ್ಸಾಂಪಲು, ಹಾಲೆಲೂಯಾ ಸ್ತೋತ್ರ, 1 ಸಮುವೇಲನ ಬರೆದ ಪುಸ್ತಕ 13ನೇ ಅಧ್ಯಾಯ 7 ಮತ್ತು 10 ಅದು ಓದ್ಬೇಡಿ, ನಾನು ಹೇಳ್ತೀನಿ. ಸೌಲನು ರಾಜ ಆಗಿದ್ದ. ಈ ಸೌಲನ ರಾಜ ಆಗಿದಾಗ ಅವಾಗ ತಾನೇ ರಾಜನಾಗಿ ದೇವರು ಮಾಡಿರ್ತಾರೆ ಈ ಸೌಲನ. ಈ ಸೌಲನಿಗೆ ಏನು ಮಾಡಬೇಕು? ಫಿಲಿಷ್ಟಿಯನ್ ಮೇಲೆ ಹಾಲೆಲೂಯಾ ಸ್ತೋತ್ರ ಯುದ್ಧ ಮಾಡಬೇಕು. ಫಿಲಿಷ್ಟಿಯನ್ ಮೇಲೆ ಯುದ್ಧ ಮಾಡಬೇಕಂದ್ರೆ ಸಮುವೇಲನ್ ಏನು ಹೇಳಿರ್ತಾನೆ? ಒಂದು ಮಾತು ಹೇಳಿರ್ತಾನೆ. ಸಮುವೇಲನ್ ಏನು ಹೇಳ್ತಾನೆ? ಮಾತು ಹೇಳಿರ್ತಾನೆ, ಅಪ್ಪ ಗಿಲ್ಗಾಲ್ನಲ್ಲಿ ಹೋಗು, ಗಿಲ್ಗಾಲ್ನಲ್ಲಿ ಹೋಗಿ ಎಲ್ಲ ಹಾಲೆಲೂಯಾ ಇಸ್ರಾಯೇಲಿನ ಜನಗಳನ್ನ ಒಂದುಗೂಡಿಸು, ಆಮೇಲೆ ನೀನು ಫಿಲಿಷ್ಟಿಯನ್ ಮೇಲೆ ಯುದ್ಧಕ್ಕೆ ಹೋಗು. 7 ದಿವಸ ನೀನು ಅಲ್ಲಿ ಕಾಯಿ, ನಾನು 7 ದಿವಸ ನಂತರ ನಾನು ಬಂದು ಅಲ್ಲಿ ಬಲಿ ಅರ್ಪಿಸ್ತೀನಿ. ಬಲಿ ಅರ್ಪಿಸಿದ ಮೇಲೆ ನೀನು ಆಮೇಲೆ ಯುದ್ಧಕ್ಕೆ ಹೋಗು, ಯುದ್ಧಕ್ಕೆ ನೀನು ಜಯ ಕಾಂತೀಯ ಅಂತ ಸಮುವೇಲನ್ ಹೇಳ್ತಾನೆ. ಸಮುವೇಲನ್ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಸೌಲಿಗೆ ಹೇಳ್ತಾ ಇದ್ದಾನೆ. ಆ ವಾಕ್ಯ ಓದೋಣ. 13ನೇ ಅಧ್ಯಾಯ 7 ಮತ್ತು 10, 7ರಿಂದ 10. 1 ಸಮುವೇಲನ ಬರೆದ ಪುಸ್ತಕ 13ನೇ ಅಧ್ಯಾಯ 7ರಿಂದ 10. ಕೆಲವರು ಯೋರ್ದಾನ್ ಹೊಳೆ ದಾಟಿ ಗಾತಿರ ದೇಶಕ್ಕೂ ಗಿಲ್ಯಾದ್ ಪ್ರಾಂತಕ್ಕೂ ಹೊರಟು ಹೋದರು. ಸೌಲನು ಇನ್ನು ಗಿಲ್ಗಾಲ್ನಲ್ಲೇ ಇದ್ದನು. ಅವನ ಸಂಗಡ ಇದ್ದವರು ಭಯದಿಂದ ನಡುಗುತ್ತಿದ್ದರು. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಲ್ಲೇ 7 ದಿವಸ ಇದ್ದರು. ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಹಾಲೆಲೂಯಾ ಸ್ತೋತ್ರ. ನೋಡಿ,